ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡಿಗೆ ಡೈರೀಸ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ. ಇವತ್ತು ನಾವೊಂದು ನಾನ್ ವೆಜ್ ರೆಸಿಪಿ ಮಾಡ್ತಿದ್ದೀವಿ. ಅದೇನೆಂದರೆ ಮೇಕೆ ತಲೆಕಾಲು ಸೂಪ್ ಮಾಡ್ತಾ ಇದ್ದೀವಿ. ಇದು ತುಂಬ ಸುಲಭವಾಗಿ ಮಾಡ್ಬೋದು. ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬಾಣ್ತಿಯರಿಗೂ ಕೂಡ ಇದು ತುಂಬ ಒಳ್ಳೆಯದು. ವಯಸ್ಸಾದವರು ಮಕ್ಕಳು ಕೂಡ ಈ ಸೂಪ್ನ ಕುಡಿಬೋದು. ಮತ್ತು ಯಾರಿಗೆಲ್ಲ ಜಾಯಿಂಟ್ ಪೇನ್ ಇರುತ್ತೆ ಅವ್ರು ಕೂಡ ಕುಡಿಬೋದು ಈ ಸೂಪ್ನ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಸ್ಟವ್ ಹಚ್ಚಿದ್ದೀನಿ, ಒಂದು ಕುಕ್ಕರ್ ಕೂಡ ಇಟ್ಟಿದ್ದೀನಿ. ಈ ಕುಕ್ಕರ್ ಕಾದ ನಂತರ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ತಲೆಕಾಲು ಸೂಪ್ನ ಮಂತ್ಲಿ 1 ಟೈಮು ಇಲ್ಲಾಂದರೆ ವೀಕ್ಲಿ 1 ಟೈಮ್ ಕೂಡ ಕುಡಿಬೋದು, ತುಂಬ ಒಳ್ಳೆಯದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಎಲ್ಲರೂ. ತುಂಬ ಈಸಿಯಾಗಿ ಮಾಡ್ಬೋದು, ಬ್ಯಾಚುಲರ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾವು ಯಾವುದೇ ಮಸಾಲೆನ ಆ್ಯಡ್ ಮಾಡ್ಕೋತಿಲ್ಲ. ಇವಾಗ ಈರುಳ್ಳಿ ಬೇಯ್ತಾ ಇದೆ. ನಾನು ಇದಕ್ಕೆ ತಲೆಕಾಲನ್ನ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರು ಕೂಡ ಹಾಕಿ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಹಸಿ ವಾಸನೆ ಬರಬಾರ್ದು ಅಂತ. ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬರೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ತಲೆಕಾಲನ್ನ ಹಾಕೋತಾ ಇದ್ದೀನಿ. ನಾವಿದನ್ನು ಈರುಳ್ಳಿ, ಉಪ್ಪು, ಅರಿಶಿನ ಮತ್ತು ನೀರಿನಲ್ಲೇ ಬೇಯಿಸ್ಕೊಳ್ಳೋದು. ಅದರಿಂದ ಈ ಸೂಪ್ ತುಂಬ ಸುಲಭವಾಗಿ ಆಗುತ್ತೆ. ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಉಪ್ಪು ಹಿಡಿಬೇಕು. ನಾನಿವಾಗ ಇದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಈ ಉಪ್ಪು ಎಲ್ಲ ಕಡೆ ಹಿಡಿಬೇಕು, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕುಲುಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇಲ್ಲಾಂದರೆ ಕಲ್ಲುಪ್ಪು ಬಾಯಿ ಸಿಕ್ಬಿಡುತ್ತೆ ಒಬ್ಬೊಬ್ರಿಗೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನದ ಪುಡಿ ಹಾಕಿ ತಿರ್ಗಿಸ್ಕೊತಾ ಇದ್ದೀನಿ. ಬಾಣ್ತಿರ್ಗಂತೂ ಈ ಸೂಪ್ ತುಂಬ ಒಳ್ಳೆಯದು. ಯಾರು ಸಿಸೇರಿಯನ್ ಆಗಿರುತ್ತೆ ಅವ್ರಿಗೆ ಈ ಸೂಪ್ ಕುಡಿಸೋದ್ರಿಂದ ಸ್ವಲ್ಪ ಸೊಂಟಕ್ಕೆಲ್ಲ ಶಕ್ತಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈ ಸೂಪ್ನ ನೀವು ಹೆಚ್ಚಿಸ್ಕೋಬೋದು ಕೂಡ, ಎಷ್ಟು ನಿಮಗೆ ನೀರು ಬೇಕು ಹಾಕ್ಕೊಂಡು. ಇವಾಗ ನಾನು ಇದಕ್ಕೆ 1.5 ಚಮಚಷ್ಟು ನೀರು ಹಾಕೋತಾ ಇದ್ದೀನಿ. ದೊಡ್ಡ ಗ್ಲಾಸಲ್ಲಾದರೆ ನೀವು 6 ಗ್ಲಾಸ್ನ ಹಾಕೋಬೋದು.
ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೋಬೋದು. ಇವಾಗ ಇದು ತಿರುಗಿಸಾದ್ಮೇಲೆ ನೀವು ರುಚಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಕೂಗಿಸ್ಕೊತೀನಿ. ಒಂದು 10 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಆಗಿದೆ. ಒಂದು 10 ವಿಷಲ್ ಕೂಗಿಸ್ಕೊಂಡಿದ್ದೆ. ಆಗಿದೆ ಸೂಪು. ನೋಡಿ ಈ ತಲೆಕಾಲು ಮಾಂಸನ ಸೂಪ್ ಜೊತೆನೂ ತಿನ್ಬೋದು, ಇಲ್ಲಾಂದರೆ ತಲೆಕಾಲನ್ನ ಸಪ್ರೇಟ್ ಎತ್ಕೊಂಡು ಈ ಸೂಪ್ ಬೇಕಾದರೂ ಕುಡಿಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕನೂ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.